ನಮ್ಮ ಬಾಡಿ ನಾವು ಗಮನಿಸ್ತಾ ಇದ್ದರೆ ಒಂಥರ ಸ್ಕ್ಯಾನ್ ಮಾಡ್ದಂಗೆ, ಸ್ಕ್ರೀನಿಂಗ್ ಪದರವಾಗಿ ನೋಡಿಬಿಡ್ಬಹುದು. ಹೇಗೆ ನಮ್ಮ ಬಾಡಿ ನಮ್ಮ ಮೈಂಡ್ಗೆ ರಿಯಾಕ್ಟ್ ಮಾಡುತ್ತೆ, ಯಾವ ರೀತಿ ಅದರದ್ದು ಇಫೆಕ್ಟ್ ಇರುತ್ತೆ ಅಂತ ನೀವು ಗಮನಿಸಿ ನೋಡಿ. ಏನಾದ್ರು ಒಂದು ಪ್ರಾಬ್ಲಮ್ ಬಂದ ತಕ್ಷಣ ಒಂಥರ ಕಣ್ಣು ಒರಳಿಸ್ತೀವಿ. ಬರೀ ಕಣ್ಣು ಅರಳಿಸೋದಲ್ಲ, ಅದು ನಿಮ್ಮ ಪ್ಯೂಪಿಲ್ಲು ಡೈಲೇಟ್ ಆಗುತ್ತೆ. ನೀವು ಗಮನಿಸಿದೀವೋ ಇಲ್ಲೋ ಗೊತ್ತಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಇರುತ್ತೆ, ನಿಧಾನವಾಗಿ ಮತ್ತೆ ಕಂಟ್ರಾಕ್ಟ್ ಆಗುತ್ತೆ. ಆ ಥರ ಆದಾಗ ನರ್ವ್ ಸಿಸ್ಟಮ್ನಲ್ಲಿ ನರ್ವ್ಸು ಟೆನ್ಷನ್ ಆಗುತ್ತೆ, ಬಿ ಪಿ ರೈಸ್ ಆಗುತ್ತೆ, ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಇಮ್ಮಿಡಿಯೇಟಾಗಿ ನಮಗೆ ಗೊತ್ತಾಗುತ್ತೆ ಏನೋ ಸರಿ ಇಲ್ಲ ಅಂತ. ತಲೆನೋವು ಬರ್ಬೋದು, ಸಡನ್ನಾಗಿ ತಲೆನೋವು ಬರ್ಬೋದು, ಆ ಥರ ಇದರ ಅಲರ್ಜಿಗಳು ಬರ್ಬೋದು. ತಕ್ಷಣ ನಮಗೆ ಗೊತ್ತಾಗಬೇಕು ಎಲ್ಲೋ ಟೆನ್ಷನ್ ಆಗಿದೆ, ಸ್ಟ್ರೆಸ್ ಆಗಿದೆ ಅಂತ. ರಿಲ್ಯಾಕ್ಸ್ ಮಾಡಲೇಬೇಕು, ರೆಸ್ಟ್ ತೊಗೊಳ್ಳೇಬೇಕು. ರೆಸ್ಟ್ ತೊಗೊಂಡ ತಕ್ಷಣ ನೀವು ಗಮನಿಸಿ ನಿಮ್ಮ ಥಾಟ್ ಫಾಸ್ಟ್ ಆಗಿದೆಯಾ, ಸ್ಲೋ ಆಗಿದೆಯಾ ಅಂತ. ಕೆಲವು ಥಾಟು ಸ್ಲೋ ಆಗಿ ಬರುತ್ತೆ, ಈ ಮಲ್ಟಿಪ್ಲಿಕೇಶನ್ ಲೆಕ್ಕದ ಥರ ಸ್ಟೆಪ್ ಬೈ ಸ್ಟೆಪ್ಪು ಬರ್ತಾನೇ ಇರುತ್ತದು. ಅದಕ್ಕೆ ತಕ್ಷಣ ಒಂದು ದೇವರ ನಾಮನೋ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಆಲೋಚನೆಗಳು, ಪಾಸಿಟಿವ್ ಆಗಿರೋದು, ಭಕ್ತಿ, ಶಕ್ತಿ, ಇದ್ರ ಬಗ್ಗೆ ಎಲ್ಲನೂ ಬರೀ ದೇವಿನ ಜ್ಞಾಪಿಸ್ಕೊಂಡ್ರೆ ಸಾಕು, ಕೃಷ್ಣನ ಜ್ಞಾಪಿಸ್ಕೊಂಡ್ರೆ ಸಾಕು, ಯಾವುದೋ ಒಂದು ಗುರುಗಳನ್ನ ಜ್ಞಾಪಿಸ್ಕೊಂಡ್ರೆ ಸಾಕು. ಏನೋ ಒಂದು ಶಕ್ತಿ ಜ್ಞಾಪಿಸ್ಕೊಂಡ ತಕ್ಷಣ ನಮ್ಮ ಥಾಟು ಸ್ಲೋ ಇದೀಸ್ ಫಾಸ್ಟಾಗಿ ಮುಗಿದೋಗುತ್ತೆ. ತಕ್ಷಣ ರಿಲೀಸ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಇಮ್ಮಿಡಿಯೇಟಾಗಿ ನಿಮ್ಮ ಕಣ್ಣ ಮೇಲೆ ಒಂಥರ ಹಗುರ ಆಗುತ್ತೆ, ಭಾರ ಇದ್ದಿದ್ದು ಹಗುರ ಆಗುತ್ತೆ. ಈ ಥರ ಇಮ್ಮಿಡಿಯೇಟಾಗಿ ನಿಮ್ಮ ಬಾಡಿನಲ್ಲಿ ನಿಮಗೆ ಪ್ರಭಾವಗಳು ಗೊತ್ತಾಗುತ್ತೆ, ಪರಿಣಾಮಗಳು ಗೊತ್ತಾಗುತ್ತೆ. ಆದರೆ ಇಷ್ಟಕ್ಕೆಲ್ಲ ಬೇಕಿರೋದು ನಿಮಗೆ ಒಂದು ಸ್ವಲ್ಪ ಅರಿವು ಬೇಕು, ಅಲರ್ಟ್ ಆಗಿರಬೇಕು. ಆವಾಗ ಎಷ್ಟೋ ರಿಪೇರಿ ನಾವೇ ಮಾಡ್ಕೊಂಡು ಬಿಡ್ಬೋದು.